ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಇವತ್ತಿನ ತರಗತಿಯಲ್ಲಿ ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 266 ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಕೆಪಿಎಸ್ಸಿ, ಗ್ರೂಪ್ ಸಿ, FTE ಮತ್ತು SDA ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 10ನೇ ಆಗಸ್ಟ್ ಅಂದ್ರೆ ನಾಳೆಯಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರತಕ್ಕಂತ ಸಂಖ್ಯೆಗೆ ಕರೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ತರಗತಿಯಲ್ಲಿ ನಾವು 9ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 230, and we appreciate Chandana, Rashmi, Sachin, Veerashaiva, Pramod, Divya, Anil, Patil, Basuraj, Prithvi Kumar for giving correct answers. Thank you very much for your participation. With this, let's get into the first article. 2G ಅಂದ್ರೆ ಸೆಕೆಂಡ್ ಜನರೇಷನ್ ಎಥನಾಲ್ ಪ್ಲಾಂಟ್ ಟು ಬಿ ಇನಾಗ್ಯುರೇಟೆಡ್. ಸೊ ಭಾರತ ದೇಶದಲ್ಲಿ 2ನೇ ತಲೆಮಾರಿನ ಎಥನಾಲ್ ಸ್ಥಾವರವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಪ್ಲಾಂಟ್ ಅನ್ನ ಎಲ್ಲಿ ಮತ್ತು ಯಾವ ದಿನಾಂಕದಂದು ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ 2G ಅಂದ್ರೆ ಏನು, ಅದರ ಅರ್ಥ ಏನು ಅಂತ ನಮ್ಮ ಪರೀಕ್ಷೆಯ ಸಲುವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಆಗಿರುತ್ತೆ. ಸೊ ಈ ಒಂದು ಬಯೋಫ್ಯೂಯಲ್ಸ್ ಅಥವಾ ಜೈವಿಕ ಇಂಧನಗಳು ಅಂತ ನಾವೇನ್ ಕರಿತೀವಿ, ಸೊ ಇದನ್ನ 4 ಜನರೇಷನ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಒಂದು ಫಸ್ಟ್ ಜನರೇಷನ್, ಇನ್ನೊಂದು ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಮತ್ತೆ ಫೋರ್ತ್ ಜನರೇಷನ್ ಅಂತ ಕರಿತೇವೆ. ಸೊ ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸೆಕೆಂಡ್ ಜನರೇಷನ್ ಗೆ ಸೇರಿರ್ತಕ್ಕಂಥ ಎಥನಾಲ್ ಪ್ಲಾಂಟ್ ಅನ್ನ ಭಾರತ ದೇಶದಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್? ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ ನಲ್ಲಿ ಹೈ ಕಾರ್ಬನ್ ಕಂಟೆಂಟ್ ಇರುತ್ತೆ, ಅಂದ್ರೆ ಅಧಿಕವಾಗಿರ್ತಕ್ಕಂಥ ಕಾರ್ಬನ್ ಅಂಶವನ್ನ ನಾವು ಈ ಬಯೋಫ್ಯೂಯಲ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಯೂಶುವಲಿ ಶುಗರ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಕಾರ್ನ್ ಅಂದ್ರೆ ಜೋಳ ಮತ್ತೆ ಸ್ಟಾರ್ಚ್ ನಿಂದ ಇದನ್ನ ತಯಾರಿ ಮಾಡಲಾಗುತ್ತೆ. ಸೊ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಮತ್ತೆ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ನಲ್ಲಿ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನಾವೇನ್ ಕರಿತೀವಿ, ಹಸಿರು ಮನೆ ಇಂಧನಗಳು ಅಂತ ನಾವೇನ್ ಕರಿತೀವಿ, ಸೊ ಇದು ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ ಗಿಂತ ಸಾಕಷ್ಟು ಕಡಿಮೆ ಇರುತ್ತೆ. ಸೊ ಅದನ್ನ ನಾವು ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿಂದ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಈ ಲೆಫ್ಟ್ ಓವರ್ ಫುಡ್ ಕ್ರಾಪ್ಸ್ ಅಂದ್ರೆ ಆಹಾರದಲ್ಲಿರ್ತಕ್ಕಂಥ ಕೃಷಿ ತ್ಯಾಜ್ಯ ಅಂತ ನಾವೇನ್ ಕರಿತೀವಿ, ಸೊ ಅದರಿಂದ ಡೆವಲಪ್ ಮಾಡಲಾಗುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ ರೈಸ್ ಹಸ್ಕ್ ಅಂದ್ರೆ ಭತ್ತದ ಹೊಟ್ಟು, ಮತ್ತು ಈ ಒಂದು ವುಡ್ ಚಿಪ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಮರದ ಪುಡಿ ಅಂತ ನಾವೇನ್ ಕರಿತೀವಿ, ಸೊ ಇದರ ಮುಖಾಂತರ ಈ ಒಂದು ಬಯೋಫ್ಯೂಯಲ್ ನ ಡೆವಲಪ್ ಮಾಡಲಾಗುತ್ತೆ. ಸೊ ಥರ್ಡ್ ಜನರೇಷನ್ ಬಯೋಫ್ಯೂಯಲ್ ನ ಸೂಕ್ಷ್ಮ ಜೀವಿಗಳು ಅಂದ್ರೆ ಆಲ್ಗೆ ಅಥವಾ ಶೈವಲಗಳಿಂದ ತಯಾರಿ ಮಾಡಲಾಗುತ್ತೆ. ಸೊ ಇದನ್ನ ನಾವು ಕಾರ್ಬನ್ ನ್ಯೂಟ್ರಲ್ ಅಂತ ಕರಿತೇವೆ. ಯಾಕೆ ಇದನ್ನ ಕಾರ್ಬನ್ ತಟಸ್ಥ ಅಂತ ಕರಿತೀವಿ ಅಂದ್ರೆ, ಸೊ ಇಲ್ಲಿ ಕಾರ್ಬನ್ ಏನ್ ಎಮಿಷನ್ ಆಗುತ್ತೆ ಮತ್ತೆ ಕಾರ್ಬನ್ ಏನ್ ಅಬ್ಸಾರ್ಬ್ ಆಗುತ್ತೆ ಇವೆರಡು ಈಕ್ವಲ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ಕಾರ್ಬನ್ ನ್ಯೂಟ್ರಲ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಫೋರ್ತ್ ಜನರೇಷನ್ ಬಯೋಫ್ಯೂಯಲ್ ಅಂತ ಕರಿತೀವಿ. ಸೊ ಇದು ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸ್ ಏನಿರುತ್ತೆ ಅಂದ್ರೆ ತಳೀಯವಾಗಿ ಮಾರ್ಪಟ್ಟಿರ್ತಕ್ಕಂಥ ಬೆಳೆಗಳೇನಿರುತ್ತೆ, ಸೊ ಆ ಬೆಳೆಗಳಿಂದ ಉತ್ಪಾದನೆ ಮಾಡಲಾಗುತ್ತೆ. ಸೊ ಇದರ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಕಾರ್ಬನ್ ನೆಗೆಟಿವ್ ಬಯೋಫ್ಯೂಯಲ್ ಅಂತ ಕರಿತೀವಿ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಏನು ಉತ್ಪತ್ತಿ ಆಗುತ್ತೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನ್ ಅಬ್ಸಾರ್ಬ್ ಆಗುತ್ತೆ, ಸೊ ಅಬ್ಸಾರ್ಬ್ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ ಮತ್ತೆ ರಿಲೀಸ್ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಫೋರ್ತ್ ಜನರೇಷನ್ ನ ನಾವು ಕಾರ್ಬನ್ ನೆಗೆಟಿವ್ ಅಂತ ಕರಿತೇವೆ. ಸೊ ಈಗ ಈ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ನಂತಹ ಒಂದು ಪ್ಲಾಂಟ್ ಅನ್ನ ಭಾರತ ದೇಶದಲ್ಲಿ ವರ್ಲ್ಡ್ ಫ್ಯೂಯಲ್ ಡೇ ಅಂದ್ರೆ ವಿಶ್ವ ಜೈವಿಕ ಇಂಧನ ದಿನದಂದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ವರ್ಲ್ಡ್ ಬಯೋಫ್ಯೂಯಲ್ ಡೇನ ನಾವ್ ಯಾವಾಗ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಪ್ರತಿ ವರ್ಷ 10ನೇ ಆಗಸ್ಟ್ ಇದನ್ನ ಅಬ್ಸರ್ವ್ ಮಾಡ್ತೇವೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡಿದ್ದಾರೆ ಮತ್ತೆ ಎಲ್ಲಿ ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಹರಿಯಾಣದಲ್ಲಿ ಬರ್ತಕ್ಕಂಥ ಪಾನಿಪಟ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಬಿಲ್ಟ್ ಅಥವಾ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಈ ಸ್ಥಾವರವನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಅನುಕೂಲಗಳೇನು ಅಂದ್ರೆ, ಇಂಡಿಯಾಸ್ ವಿಷನ್ ಏನಿದೆ ಅಂದ್ರೆ ವೇಸ್ಟ್ ಟು ವೆಲ್ತ್ ಅಂತ ನಾವೇನ್ ಕರಿತೀವಿ ಅಂದ್ರೆ ತ್ಯಾಜ್ಯದಿಂದ ಸಂಪತ್ತು, ಸರಳ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಸದಿಂದ ರಸ ಅಂತ ನಾವೇನ್ ಕರಿತೀವಿ. ಸೊ ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಕಾರಣ ಏನು ಅಂದ್ರೆ, ವಾರ್ಷಿಕವಾಗಿ ಈ ಒಂದು ಪ್ಲಾಂಟ್ ಅಲ್ಲಿ
2 lakh tons ಆಫ್ ರೈಸ್ ಸ್ಟ್ರಾ ಅಂದ್ರೆ 2 ಲಕ್ಷ ಟನ್ಗಳಷ್ಟು ಭತ್ತದ ಹುಲ್ಲನ್ನ ಖರೀದಿ ಮಾಡಲಾಗುತ್ತೆ. ಸೊ ಈ ಭತ್ತದ ಹುಲ್ಲನ್ನ ನೇರವಾಗಿ ಫಾರ್ಮರ್ಸ್ ಅಥವಾ ರೈತರಿಂದ ಖರೀದಿ ಮಾಡುವುದರಿಂದ ಸೊ ರೈತರಿಗೆ ಎಕನಾಮಿಕಲಿ ಬೆನಿಫಿಟ್ ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಸೊ ಈ ರೀತಿಯ ಅಗ್ರಿಕಲ್ಚರಲ್ ವೇಸ್ಟ್ ಅನ್ನ ಬರ್ನ್ ಮಾಡ್ತಾ ಇದ್ರು ಅಥವಾ ಸುಟ್ಟಾಗ್ತಾ ಇದ್ರು. ಸೊ ಅದನ್ನ ನಾವು ಸ್ಟಬಲ್ ಬರ್ನಿಂಗ್ ಅಂತ ಕರಿತಾ ಇದ್ವಿ. ಸೊ ಅದರಿಂದ ಸಾಕಷ್ಟು ಪೊಲ್ಯೂಷನ್ ಕೂಡ ಆಗುತ್ತೆ. ಸೊ ಇದ್ರ ಜೊತೆಗೆ ಖರೀದಿ ಮಾಡುವುದರ ಜೊತೆಗೆ ವಾರ್ಷಿಕವಾಗಿ 3 ಕೋಟಿ ಲೀಟರ್ಸ್ ಅಷ್ಟು ಎಥನಾಲ್ ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಎಥನಾಲ್ ನ ಪೆಟ್ರೋಲ್ ಅಥವಾ ಡೀಸೆಲ್ ನಲ್ಲಿ ಮಿಕ್ಸ್ ಮಾಡೋದ್ರಿಂದ ಇದರಿಂದ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಕೂಡ ಕಡಿಮೆ ಆಗುತ್ತೆ. ಸೊ ಎನ್ವಿರಾನ್ಮೆಂಟ್ ಗೂ ಕೂಡ ಯೂಸ್ ಆಗುತ್ತೆ, ಮತ್ತೆ ಎಕಾನಮಿ ಆಫ್ ದಿ ರೈತರಿಗೆ ಅಂದ್ರೆ ಫಾರ್ಮರ್ಸ್ ಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಇನಿಷಿಯೇಟಿವ್ ನ ನಾವು ವೇಸ್ಟ್ ಟು ವೆಲ್ತ್ ಅಥವಾ ಕಸದಿಂದ ರಸ ಅಂತಕ್ಕಂಥ ಒಂದು ಯೋಜನೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಬಿಕಾಸ್ ರೈತರನ್ನು ಕೂಡ ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದರಿಂದ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನ್ ಯೂಸ್ ಆಗುತ್ತೆ ಅಂದ್ರೆ ವಾರ್ಷಿಕವಾಗಿ 3 lakh tons ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವಲೆಂಟ್ ಏನಿರುತ್ತೆ ಸೊ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಅದಕ್ಕೆ ಈಕ್ವಿವಲೆಂಟ್ ಆಗಿರ್ತಕ್ಕಂಥ ಹಸಿರು ಮನೆ ಅನಿಲಗಳೇನಿರುತ್ತೆ ಅಷ್ಟು ಹೊರಸೂಸುವಿಕೆಯನ್ನ ಕಡಿತಗೊಳಿಸ್ತಕ್ಕಂಥ ಒಂದು ಇನಿಷಿಯೇಟಿವ್ ಅಥವಾ ಯೋಜನೆ ಇದಾಗಿರುತ್ತೆ. ಸೊ ಇದರಿಂದ ನಮ್ಮ ಆರ್ಥಿಕತೆ ಮತ್ತು ನಮ್ಮ ಪರಿಸರ ಎರಡಕ್ಕೂ ಸುಲಭವಾಗಿರ್ತಕ್ಕಂಥ ಅಥವಾ ಪ್ರತಿಕೂಲವಾಗಿರ್ತಕ್ಕಂಥ ಒಂದು ಲಾಂಚಿಂಗ್ ಇದಾಗಿರುತ್ತೆ. ಸೊ ಅದರಿಂದ ಇದನ್ನ ನೀವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಆಗಲಿ ಅಥವಾ ಫ್ಯೂಯಲ್ ರಿಲೇಟೆಡ್ ಇಶ್ಯೂಸ್ ಆಗಲಿ ಬಂದಾಗ ಕಂಪಲ್ಸರಿ ಈ ಒಂದು ಆರ್ಟಿಕಲ್ ನ ಈವನ್ ಫಾರ್ಮರ್ಸ್ ರಿಲೇಟೆಡ್ ಇಶ್ಯೂಸ್ ಬಂದಾಗೂ ಕೂಡ ಇದನ್ನ ಬಳಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ US ನೇವಿ ಶಿಪ್ ಇನ್ ಇಂಡಿಯಾ ಫಾರ್ ರಿಪೇರ್ಸ್ ಅಂದ್ರೆ US ನ ನೌಕಾಪಡೆಯ ಒಂದು ಹಡಗು ಭಾರತಕ್ಕೆ ರಿಪೇರಿಗಾಗಿ ಆಗಮಿಸಿದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಪರೀಕ್ಷೆಗಾಗಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆ ಒಂದು US ನೇವಿ ಶಿಪ್ ನ ಹೆಸರೇನು ಮತ್ತೆ ಇದನ್ನ ರಿಪೇರ್ ಮಾಡ್ತಕ್ಕಂಥ ಶಿಪ್ ಯಾರ್ಡ್ ಲಿಮಿಟೆಡ್ ಯಾವುದು. ಸೊ ಇಷ್ಟು ಮಾಹಿತಿಯನ್ನ ನಾವು ಈ ಆರ್ಟಿಕಲ್ ಅಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಆ US ನೇವಿ ಶಿಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಚಾರ್ಲ್ಸ್ ಡ್ರ್ಯೂ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿಗೆ ಕಳಿಸಿದ್ದಾರೆ ಈಗ ರಿಪೇರ್ ಮಾಡ್ಲಿಕ್ಕೆ ಅಂದ್ರೆ ಚೆನ್ನೈಗೆ ಕಳ್ಸಿರ್ತಾರೆ. ಸೊ ಚೆನ್ನೈನ ಯಾವ ಭಾಗಕ್ಕೆ ಅಂದ್ರೆ ಕಟ್ಟಪಲ್ಲಿ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ. ಸೊ ಅಲ್ಲಿ L&T ಕಂಪನಿ ಇರುತ್ತೆ, ಅದನ್ನ ನಾವು ಲಾರ್ಸನ್ ಅಂಡ್ ಟಾಬ್ರೋ ಶಿಪ್ ಯಾರ್ಡ್ ಅಥವಾ ಹಡಗು ಕಟ್ಟೆ ಅಂತ ಕರಿತೇವೆ. ಶಿಪ್ ಯಾರ್ಡ್ ಅಂದ್ರೆ ಹಡಗುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ದುರಸ್ತಿ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಶಿಪ್ ಯಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು US ನೇವಿ ಶಿಪ್ ಅನ್ನ L&T ಶಿಪ್ ಯಾರ್ಡ್ಗೆ ರಿಪೇರ್ಗಾಗಿ ಕಳ್ಸಿರ್ತಾರೆ. ಸೊ ಈ ಒಂದು ರಿಪೇರ್ಗೆ ಸಂಬಂಧಪಟ್ಟಂತೆ ಒಂದು ಕಾಂಟ್ರಾಕ್ಟ್ US ನೇವಿ ಹ್ಯಾಡ್ ಅವಾರ್ಡೆಡ್ ಕಾಂಟ್ರಾಕ್ಟ್ ಟು ದಿ ಶಿಪ್ ಯಾರ್ಡ್. ಸೊ ಈ ಒಂದು ಶಿಪ್ ಯಾರ್ಡ್ಗೆ US ನೌಕಾಪಡೆ ಏನಿರುತ್ತೆ ಸೊ ಗುತ್ತಿಗೆಯ ಮುಖಾಂತರ ಆ ಒಂದು ಹಡಗುಗಳ ದುರಸ್ತಿಗೆ ಒಂದು ಒಪ್ಪಂದವನ್ನ ಮುಂಚೆನೆ ಮಾಡ್ಕೊಂಡಿರುತ್ತೆ. ಸೊ ಈ ಒಂದು ಎಕ್ಸಾಂಪಲ್ ಇಂದ ನಮಗೆ ಕಂಡು ಬರ್ತಾ ಇರತಕ್ಕಂತ ಒಂದು ಪ್ರಮುಖವಾದ ಒಂದು ಇನ್ಫಾರ್ಮೇಶನ್ ಏನಂದ್ರೆ ಇಟ್ ಸಿಗ್ನಿಫೈಸ್ ದಿ ಕೇಪಬಿಲಿಟೀಸ್ ಆಫ್ ಇಂಡಿಯನ್ ಶಿಪ್ ಯಾರ್ಡ್ಸ್ ಇನ್ ದಿ ಗ್ಲೋಬಲ್ ಶಿಪ್ ರಿಪೇರಿಂಗ್ ಮಾರ್ಕೆಟ್. ಅಂದ್ರೆ ಈ ಒಂದು ಜಾಗತಿಕ ಹಡಗು ದುರಸ್ತಿ ಮಾರುಕಟ್ಟೆಯಲ್ಲಿ ಭಾರತೀಯ ಹಡಗು ಕಟ್ಟೆಗಳ ಸಾಮರ್ಥ್ಯವನ್ನು ಸೂಚಿಸ್ತಕ್ಕಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಇದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ change. So with this we have come to the third article. This is about CSIR gets its first women chief. So CSIR ಗೆ ತನ್ನ ಮೊದಲ ಮಹಿಳಾ ಮುಖ್ಯಸ್ಥರನ್ನು ಪಡೀತಾ ಇದೆ. ಸೊ ಆ ಮಹಿಳಾ ಮುಖ್ಯಸ್ಥರು ಯಾರು, CSIR ಅಂದ್ರೆ ಏನು, ಎಲ್ಲ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ CSIR ನ ನಾವು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಕರಿತೀವಿ. ಅಂದ್ರೆ ವೈಜ್ಞಾನಿಕ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು CSIR ಅಂತ ಕರಿತೇವೆ. ಸೊ ಇದು 80 ವರ್ಷಗಳ ಇತಿಹಾಸದಲ್ಲಿ ಅಂದ್ರೆ ಇದು ಸ್ಥಾಪನೆಯಾಗಿ ಹೆಚ್ಚು ಕಡಿಮೆ 80 ವರ್ಷಗಳು ಕಂಪ್ಲೀಟ್ ಆಗಿದ್ರು. ಸೊ ಮೊಟ್ಟ ಮೊದಲ ಬಾರಿಗೆ ಇದರ ಡೈರೆಕ್ಟರ್ ಜನರಲ್ ಅಥವಾ ಮಹಾನಿರ್ದೇಶಕರು ಅಂತ ನಾವೇನ್ ಕರಿತೀವಿ, ಸೊ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯನ್ನ ಆಯ್ಕೆ ಮಾಡಿರ್ತಾರೆ. ಸೊ ಅವರ ಹೆಸರು ಏನು ಅಂದ್ರೆ N. ಕಲೈಸೆಲ್ವಿ ಅಂತ ಕರಿತೀವಿ. ಸೊ ಇವರು ಪ್ರಸ್ತುತವಾಗಿ ಡೈರೆಕ್ಟರ್ ಆಫ್ CSIR ಸೆಂಟ್ರಲ್ ಎಲೆಕ್ಟ್ರೋ ಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಇವರು ಪ್ರಸ್ತುತವಾಗಿ CSIR ನ ಸೆಂಟ್ರಲ್ ಎಲೆಕ್ಟ್ರೋ ಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿರ್ದೇಶಕರಾಗಿರ್ತಾರೆ. ಸೊ ಅವರ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ, N. ಕಲೈಸೆಲ್ವಿ ಅಂತ ಕರಿತೀವಿ. ಸೊ ಇವರನ್ನೇ 2 ವರ್ಷಗಳ ಅವಧಿಗೆ ಅಂದ್ರೆ 2 years ಟೆನ್ಯೂರ್ಗೆ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇವರಿಗೆ ಒಂದು ಟೈಟಲ್ ಕೂಡ ಇರುತ್ತೆ ಅಥವಾ ಬಿರುದು ಕೂಡ ಇರುತ್ತೆ. ಸೊ ಅವ್ರನ್ನ ಲಿಥಿಯಂ ಬ್ಯಾಟರಿ ಎಕ್ಸ್ಪರ್ಟ್ ಅಥವಾ ಲಿಥಿಯಂ ಬ್ಯಾಟರಿ ಪರಿಣಿತರು ಅಂತ ಅವರು ತುಂಬಾ ಪ್ರಸಿದ್ಧರಾಗಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವೆನ್ ಅಂಡ್ ವೇರ್ CSIR ಎಸ್ಟಾಬ್ಲಿಷ್ಡ್, ಅಂದ್ರೆ CSIR
ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಆಯಿತು, ಎಲ್ಲಿ ಅಂದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ನ ನೀವು ಬರೀಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಎಕ್ಸರ್ಸೈಸ್ ವಜ್ರ ಪ್ರಹಾರ್ 2022 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಕ್ಸರ್ಸೈಸ್ ವಜ್ರ ಪ್ರಹಾರ್ ಅಂತಕ್ಕಂಥದ್ದು ಯಾವ ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ನಮಗೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ವಜ್ರ ಪ್ರಹಾರ್ ಅಂತಕ್ಕಂಥದ್ದು 13th ಎಡಿಷನ್ ಅಥವಾ 13ನೇ ಆವೃತ್ತಿಯ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಇಂಡೋ ಮತ್ತೆ US ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ ಎಕ್ಸರ್ಸೈಸ್ ಆಗಿರುತ್ತೆ. ಅಂದ್ರೆ ಭಾರತ ಮತ್ತು US ನಡುವೆ ನಡೀತಕ್ಕಂಥ ಒಂದು ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಅಥವಾ ಅಭ್ಯಾಸ ಇದಾಗಿರುತ್ತೆ. ಸೊ ಇದೆಲ್ಲ ನಡೀತಾ ಇದೆ ಅಂದ್ರೆ ಸ್ಪೆಷಲ್ ಫೋರ್ಸಸ್ ಟ್ರೈನಿಂಗ್ ಸ್ಕೂಲ್ ಬೋಕ್ಲಾ, ಸೊ HP ಅಲ್ಲಿ ಇರ್ತಕ್ಕಂಥ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ವಿಶೇಷ ಪಡೆಗಳ ತರಬೇತಿ ಶಾಲೆ ಬೋಕ್ಲಾನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಇದಾಗಿರುತ್ತೆ. ಸೊ US ವತಿಯಿಂದ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಸ್ಪೆಷಲ್ ಫೋರ್ಸಸ್ ಗ್ರೂಪ್, ಇದನ್ನ ನಾವು SFG ಅಂತ ಕರಿತೇವೆ. ಇನ್ನೊಂದನ್ನ ಸ್ಪೆಷಲ್ ಟ್ಯಾಕ್ಟಿಕಲ್ ಸ್ಕ್ವಾಡ್ರನ್ ಅಂತ ಕರಿತೇವೆ, ಅಂದ್ರೆ ವಿಶೇಷ ಟ್ಯಾಕ್ಟಿಕ್ ಸ್ಕ್ವಾಡ್ರನ್ ಅಂತ ಕರಿತೇವೆ. ಸೊ ಇವರಿಬ್ಬರು ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾ ವತಿಯಿಂದ ಇಂಡಿಯನ್ ಆರ್ಮಿ ಕಂಟಿಂಜೆಂಟ್ ಅಂದ್ರೆ ಈ ಒಂದು ಸ್ಕೂಲ್ ಏನಿದೆ ಅಂದ್ರೆ ಸ್ಪೆಷಲ್ ಫೋರ್ಸ್ ಟ್ರೈನಿಂಗ್ ಸ್ಕೂಲ್ ಏನಿದೆ, ಸೊ ಈ ಒಂದು ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಭಾರತೀಯ ಸೇನಾ ತುಕಡಿಗಳನ್ನ ಸೊ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಅಭ್ಯಾಸಗಳಿಂದ ಆಗ್ತಕ್ಕಂಥ ಒಂದು ಅನುಕೂಲ ಏನು ಅಂದ್ರೆ ಟು ಇಂಪ್ರೂವ್ ದೇರ್ ಇಂಟರ್ ಆಪರಬಿಲಿಟಿ, ಅಂದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಏನಿರುತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಆ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಅಭ್ಯಾಸಗಳು ಮತ್ತು ಅನುಭವಗಳನ್ನ ಮ್ಯೂಚುವಲ್ ಆಗಿ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಗುರಿಯನ್ನ ಹೊಂದಿರುತ್ತೆ. ಸೊ ದಿಸ್ ಇಸ್ ಆನ್ಯುಯಲ್ ಎಕ್ಸರ್ಸೈಸ್, ಅಂದ್ರೆ ಈ ಒಂದು ಎಕ್ಸರ್ಸೈಸ್ ವಜ್ರ ಪ್ರಹಾರ ಅಂತಕ್ಕಂಥದ್ದು ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಇದು ಆಲ್ಟರ್ನೇಟಿವ್ಲಿ ಅಂದ್ರೆ ಒಂದು ವರ್ಷ US ಅಲ್ಲಿ ಒಂದು ವರ್ಷ ಭಾರತದಲ್ಲಿ ನಡೆಸ್ತಕ್ಕಂಥ ಒಂದು ಅಭ್ಯಾಸ ಆಗಿರುತ್ತೆ. ಹಾಗಿದ್ರೆ 12th ಎಡಿಷನ್ ಅಂದ್ರೆ 13ನೇ ಆವೃತ್ತಿ ಅಂತಕ್ಕಂಥದ್ದು ಭಾರತದಲ್ಲಿ ನಡೀತಾ ಇದ್ರೆ, ಸೊ ಇದಕ್ಕೆ ಮುಂಚಿನ 12ನೇ ಆವೃತ್ತಿ US ಅಲ್ಲಿ ನಡೆದಿರುತ್ತೆ. ಸೊ US ನ ವಾಷಿಂಗ್ಟನ್ ನಲ್ಲಿ ಈ ಒಂದು ಅಭ್ಯಾಸವನ್ನ ಮುಂಚೆ ನಡೆಸಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪ್ರಧಾನ ಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನಾ. ಸೊ ಏನಿದು ಪ್ರಧಾನ ಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮುಂಚೆ ಒಂದು ಪ್ರೋಗ್ರಾಮ್ ಇತ್ತು, ಅದನ್ನ ನಾವೇನಂತ ಕರೀತಾ ಇದ್ವಿ ಅಂದ್ರೆ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಟ್ರೈಬಲ್ ಸಬ್ ಸ್ಕೀಮ್ ಅಂತ ಕರೀತಾ ಇದ್ವಿ, ಅಂದ್ರೆ ಬುಡಕಟ್ಟು ಉಪಯೋಜನೆಗೆ ವಿಶೇಷ ಕೇಂದ್ರ ಸಹಾಯ ಅಂತ ಕರೀತಾ ಇದ್ವಿ. ಸೊ ಇದೇ ಒಂದು ಯೋಜನೆಯನ್ನ ಈಗ ಅದರ ಹೆಸರನ್ನ ಬದಲು ಮಾಡ್ಕೊಂಡಿರ್ತಾರೆ. ಆ ಹೆಸರು ಏನು ಅಂದ್ರೆ ಪ್ರಧಾನ ಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ ಅಂತ ಕರಿತೇವೆ. ಸೊ ಇಲ್ಲಿ ಹೆಸರಲ್ಲೇ ಗೊತ್ತಾಗುತ್ತೆ, ಅಂದ್ರೆ ಅರ್ಲಿಯರ್ ಸ್ಕೀಮ್ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ಇದು ಟ್ರೈಬಲ್ ಕಮ್ಯುನಿಟಿಗೆ ಅಂದ್ರೆ ಬುಡಕಟ್ಟು ಜನಾಂಗದ ಒಳಿತಿಗಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ 2021ರಿಂದ 2026 ಅವಧಿಗೆ ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ ಮಿಟಿಗೇಟಿಂಗ್ ಗ್ಯಾಪ್ಸ್ ಅಂಡ್ ಪ್ರೊವೈಡಿಂಗ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ವಿಲೇಜಸ್ ವಿತ್ ಸಿಗ್ನಿಫಿಕೆಂಟ್ ಟ್ರೈಬಲ್ ಪಾಪ್ಯುಲೇಷನ್, ಅಂದ್ರೆ ಅಧಿಕವಾಗಿ ಟ್ರೈಬಲ್ ಪಾಪ್ಯುಲೇಷನ್ ಅಥವಾ ಬುಡಕಟ್ಟು ಜನಸಂಖ್ಯೆ ಇರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ ಮೂಲಭೂತ ಮೂಲ ಸೌಕರ್ಯಗಳನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಅಥವಾ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇದಕ್ಕೆ ಫಂಡ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಫಂಡ್ಸ್ ವಿಲ್ ಬಿ ಅವೈಲಬಲ್ ಅಂಡರ್ ಡಿಫರೆಂಟ್ ಸ್ಕೀಮ್ಸ್ ಇನ್ ದಿ ಸೆಂಟ್ರಲ್ ಶೆಡ್ಯೂಲ್ ಟ್ರೈಬ್ ಕಾಂಪೊನೆಂಟ್, ಅಂದ್ರೆ ಈ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಯೋಜನೆಗಳೇನಿರ್ತವೆ ಆ ಒಂದು ಯೋಜನೆಗಳಲ್ಲಿ ಲಭ್ಯ ಇರತಕ್ಕಂಥ ನಿಧಿಗಳನ್ನ ಬಳಸಿಕೊಂಡು ಸೊ ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗಿರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಪ್ರಧಾನ ಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ ಅಂತಕ್ಕಂಥದ್ದು ಬುಡಕಟ್ಟು ಸಮುದಾಯಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿರುತ್ತೆ. ಸೊ ಯಾವ ಬುಡಕಟ್ಟು ಅಂದ್ರೆ ಯಾವ ಹಳ್ಳಿಗಳಲ್ಲಿ ಅಧಿಕ ಸಂಖ್ಯೆಯ ಬುಡಕಟ್ಟು ಜನರು ಇರ್ತಾರೆ ಆ ಹಳ್ಳಿಗಳ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯವನ್ನ ಹೆಚ್ಚಿಸ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಪ್ರಧಾನ ಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ 36,428 ವಿಲೇಜಸ್ ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಕ್ರೈಟೀರಿಯನ್ ಏನು ಅಂದ್ರೆ ಆ ಒಂದು ಹಳ್ಳಿಗಳಲ್ಲಿ ಕನಿಷ್ಠ ಪಕ್ಷ 50% ST ಪಾಪ್ಯುಲೇಷನ್ ಕಂಪಲ್ಸರಿ ಇರಲೇಬೇಕಾಗಿರುತ್ತೆ. ಸೊ ಈ ST ಪಾಪ್ಯುಲೇಷನ್ ಅನ್ನ 500 STs ಅಂದ್ರೆ 500 ಬುಡಕಟ್ಟು ಜನಾಂಗಗಳನ್ನ ಈ ಒಂದು ಕ್ಯಾಟಗರಿಯಲ್ಲಿ ಪರಿಗಣನೆ ಮಾಡಲಾಗಿರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, 50% ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಹಳ್ಳಿಯಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಸೆಲೆಕ್ಟೆಡ್ ವಿಲೇಜಸ್, ಅಂದ್ರೆ ಯಾವ ಗ್ರಾಮಗಳನ್ನ ಆಯ್ಕೆ ಮಾಡ್ತಾರೆ ಆ ಗ್ರಾಮಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧಿಸ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ
ಯಾವ್ಯಾವ ಅಂಶಗಳು ಅಥವಾ ಕಾಂಪೊನೆಂಟ್ಸ್ ಇರುತ್ತಂದ್ರೆ ಪ್ರಿಪೇರಿಂಗ್ ವಿಲೇಜ್ ಡೆವಲಪ್ಮೆಂಟ್ ಪ್ಲಾನ್ ಅಂದ್ರೆ ಆ ಒಂದು ಗ್ರಾಮೀಣ ಅಭಿವೃದ್ಧಿಯ ಯೋಜನೆಯನ್ನ ಸಿದ್ಧಪಡಿಸ್ತಕ್ಕಂಥದ್ದು, ಮ್ಯಾಕ್ಸಿಮೈಸಿಂಗ್ ದಿ ಕವರೇಜ್ ಅಂದ್ರೆ ಈ ಒಂದು ಬೆನಿಫಿಟ್ ಸ್ಕೀಮ್ಸ್ ಏನಿರುತ್ತೆ ಅವುಗಳ ಲಾಭಗಳ ಯೋಜನೆಯ ವ್ಯಾಪ್ತಿಯನ್ನ ಗರಿಷ್ಠಗೊಳಿಸ್ತಕ್ಕಂಥದ್ದು, ಅಂದ್ರೆ ಬುಡಕಟ್ಟು ಜನಾಂಗಗಳಿಗೆ ಇರ್ತಕ್ಕಂಥ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಯೋಜನೆಗಳನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಇಂಪ್ರೂವಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಅದು ಹೆಲ್ತ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಕನೆಕ್ಟಿವಿಟಿ ಇರ್ಬೋದು, ಆರೋಗ್ಯ, ಶಿಕ್ಷಣ, ಸಂಪರ್ಕ ಮತ್ತೆ ಜೀವನೋಪಾಯಕ್ಕೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ ಯೋಜನಾ. ಸೊ ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ವಾಟ್ ಈಸ್ ಅಟಲ್ ಬಿಮಲ್ ವ್ಯಕ್ತಿ ಕಲ್ಯಾಣ ಯೋಜನಾ? ಸೊ ಇದು ಇಟ್ ಈಸ್ ಅ ವೆಲ್ಫೇರ್ ಮೆಷರ್ ಫಾರ್ ಎಂಪ್ಲಾಯೀಸ್ ಕವರ್ಡ್ ಅಂಡರ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ 1948. ಸೊ ಜ್ಞಾಪಕ ಇಟ್ಕೊಳ್ಳಿ. ಸೊ ಉದ್ಯೋಗಿಗಳ ರಾಜ್ಯ ವಿಮಾ ಕಾಯ್ದೆ 1948 ಅಡಿಯಲ್ಲಿ ಬರ್ತಕ್ಕಂತ ಉದ್ಯೋಗಿಗಳ ಕಲ್ಯಾಣ ಯೋಜನೆ ಇದಾಗಿರುತ್ತೆ. ಅಂದ್ರೆ ಒಂದು ಕಾಯ್ದೆ ಇರುತ್ತೆ, ಆ ಕಾಯ್ದೆಯನ್ನ ನಾವು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ 1948 ಅಂತ ಕರಿತೇವೆ. ಸೊ ಉದ್ಯೋಗಿಗಳ ರಾಜ್ಯ ವಿಮಾ ಕಾಯ್ದೆ 1948 ಅಂತ ಕರಿತೇವೆ. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂತ ಎಂಪ್ಲಾಯೀಸ್ ನ ಪ್ರೊಟೆಕ್ಟ್ ಮಾಡ್ತಕ್ಕಂತ ಒಂದು ಸ್ಕೀಮ್ ಅನ್ನ ನಾವು ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ ಅಂತ ಕರಿತೇವೆ. ಸೊ ಇದ್ರಲ್ಲಿ ಏನ್ ಮಾಡ್ತಾರಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಇನ್ಶೂರ್ ಆಗಿರ್ತಕ್ಕಂಥ ಪರ್ಸನ್ಸ್, IPs ಅಂತ ಕರಿತೀವಿ, ಅಂದ್ರೆ ವಿಮಾದಾರರು ಅಂತ ನಾವೇನ್ ಕರಿತೀವಿ. ಸೊ ಅವರು ಸಪೋಸ್ ಅವರು ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ 90 ಡೇಸ್ ಅಥವಾ 90 ದಿನಗಳಷ್ಟು ಅವರು ಉದ್ಯೋಗಗಳನ್ನ ಕಳೆದುಕೊಂಡ್ರೆ, ಅಂದ್ರೆ ಜೀವಿತಾವಧಿಯಲ್ಲಿ 90 ಡೇಸ್ ಉದ್ಯೋಗವನ್ನ ಕಳೆದುಕೊಂಡ್ರೆ ಸೊ ಅವರಿಗೆ ಕಂಪೆನ್ಸೇಷನ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ, ಅಂದ್ರೆ ಇಫ್ ದೇ ಆರ್ ವರ್ಕಿಂಗ್ ಇನ್ ಸಮ್ ಕಂಪನಿ, ಸೊ ಆ ಒಂದು ಕಂಪನಿಯಲ್ಲಿ ಅವರಿಗೆ ಸಡನ್ ಆಗಿ ಒಂದು ಉದ್ಯೋಗವನ್ನ ಕಳೆದುಕೊಂಡ್ರೆ ಸೊ ಜೀವಿತಾವಧಿಯಲ್ಲಿ 90 ಡೇಸ್ ವರೆಗೂ ಅವರಿಗೆ ಕಂಪೆನ್ಸೇಷನ್ ಕೊಡ್ತಕ್ಕಂಥ ಒಂದು ಸ್ಕೀಮ್ ಇದಾಗಿರುತ್ತೆ. ಸೊ ದಿಸ್ ಕೇಮ್ ಇನ್ ಟು ಫೋರ್ಸ್ ಆನ್ 2018, ಅಂದ್ರೆ 2018ರಲ್ಲಿ ಇದು ಜಾರಿಗೆ ಬಂದಿರುತ್ತೆ. ಸೊ ಅದಾದ್ಮೇಲೆ 2020ಗೂ ಎಕ್ಸ್ಟೆಂಡ್ ಮಾಡ್ತಾರೆ, ಅದಾದ್ಮೇಲೆ 21-22ಗೂ ಕೂಡ ಈಗ ಈ ಒಂದು ಸ್ಕೀಮ್ ಅನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯನ್ ಆರ್ಮಿ ಸೈನ್ಸ್ MOU ವಿತ್ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ. ಸೊ ಭಾರತದ ನೇವಿ ಏನಿರುತ್ತೆ ಅಂದ್ರೆ ಭಾರತೀಯ ಸೇನೆ ಏನಿರುತ್ತೆ ಆರ್ಮಿ, ಸೊ ಇದು ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆ MOU ಮಾಡ್ಕೊಂಡಿರುತ್ತೆ. ಸೊ ಯಾವುದರ ಸಲುವಾಗಿ ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆರ್ಮಿ ಡಿಸೈನ್ ಬ್ಯೂರೋ ಆನ್ ಬಿಹಾಫ್ ಆಫ್ ಇಂಡಿಯನ್ ಆರ್ಮಿ, ಅಂದ್ರೆ ಭಾರತೀಯ ಸೇನೆಯ ಪರವಾಗಿ ಆರ್ಮಿ ಡಿಸೈನ್ ಬ್ಯೂರೋ ಅಂತಕ್ಕಂಥದ್ದು ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಯಾವ ಕೆಲಸಗಳನ್ನ ಮಾಡಲಾಗುತ್ತೆ ಅಂದ್ರೆ ಟು ಕ್ರಿಯೇಟ್ ಅ ರೋಡ್ ಮ್ಯಾಪ್ ಫಾರ್ ಡ್ರೋನ್, ಕೌಂಟರ್ ಡ್ರೋನ್ ಅಂಡ್ ಅಲೈಡ್ ಟೆಕ್ನಾಲಜೀಸ್ ಇನ್ ದಿ ಇಂಡಿಯನ್ ಆರ್ಮಿ, ಅಂದ್ರೆ ಭಾರತೀಯ ಸೇನೆಯಲ್ಲಿ ಡ್ರೋನ್ಗಳ ತಯಾರಿಕೆ ಮತ್ತೆ ಆಂಟಿ ಡ್ರೋನ್ಸ್ ಅಥವಾ ಕೌಂಟರ್ ಡ್ರೋನ್ಸ್ ಅಂತ ಕರಿತೀವಿ, ಅಂದ್ರೆ ಬೇರೆ ದೇಶದವರು ನಮ್ಮ ಮೇಲೆ ಡ್ರೋನ್ ಸರ್ವಿಲೆನ್ಸ್ ಮಾಡ್ತಾ ಇದ್ರೆ ಆ ಒಂದು ಡ್ರೋನ್ ನ ಅಟ್ಯಾಕ್ ಮಾಡ್ತಕ್ಕಂಥ ಡ್ರೋನ್ಸ್ ನ ನಾವು ಕೌಂಟರ್ ಡ್ರೋನ್ಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಬರ್ತಕ್ಕಂಥ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಅಂದ್ರೆ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾದವರು ನಮ್ಮ ಆರ್ಮಿಗೆ ಡ್ರೋನ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇಟ್ ಪ್ರಮೋಟ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಟೆಸ್ಟಿಂಗ್ ಅಂಡ್ ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಡ್ರೋನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸ್ಥಳೀಯವಾಗಿ ಡ್ರೋನ್ ಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಉತ್ತೇಜನ ಮಾಡ್ತಕ್ಕಂಥ ಒಂದು MOU ಇದಾಗಿರುತ್ತೆ. ಅಂಡ್ ಡೆವಲಪ್ ಗೋಲ್ ಬೇಸ್ಡ್ ಟೆಕ್ನಾಲಜಿ ರಿಸರ್ಚ್ ಪ್ರೋಗ್ರಾಮ್ ಫ್ರಮ್ ಇಂಡಸ್ಟ್ರಿ, ಅಕಾಡೆಮಿಯಾ ಅಂಡ್ ಆರ್ಮ್ಡ್ ಫೋರ್ಸಸ್, ಅಂದ್ರೆ ಇಲ್ಲಿ ಉದ್ಯಮ, ಶೈಕ್ಷಣಿಕ ಮತ್ತು ಸಶಸ್ತ್ರ ಪಡೆಗಳ ಸದಸ್ಯರೊಂದಿಗೆ ಗುರಿ ಆಧಾರಿತ, ಅಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಇಟ್ಕೊಂಡು ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇಟ್ ಎನೇಬಲ್ಸ್ ಔಟ್ರೀಚ್ ಫಾರ್ ಫೀಲ್ಡ್ ಟ್ರಯಲ್ಸ್ ಇನ್ ಕೊಲಾಬರೇಷನ್ ವಿತ್ ಇಂಡಸ್ಟ್ರಿ ಅಂಡ್ ಯೂಸರ್ ಗ್ರೂಪ್ ಆಫ್ ದಿ ಆರ್ಮ್ಡ್ ಫೋರ್ಸಸ್, ಅಂದ್ರೆ ಇವರು ಡೆವಲಪ್ ಮಾಡಿರ್ತಕ್ಕಂಥ ಡ್ರೋನ್ ಗಳೇನಿರುತ್ತೆ ಸೊ ಅದನ್ನ ಕ್ಷೇತ್ರ ಪ್ರಯೋಗಗಳಿಗಾಗಿ, ಅಂದ್ರೆ ಇದನ್ನ ಆನ್ ಫೀಲ್ಡ್ ಟ್ರಯಲ್ಸ್ ನ ಮಾಡ್ಲಿಕ್ಕೆ ಉಪಯೋಗ ಆಗಿರ್ತಕ್ಕಂಥ ಒಂದು MOU ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಸ್ಕೀಮ್. ಸೊ ರಾಷ್ಟ್ರೀಯ ಬಾಲ ಕಾರ್ಮಿಕರ ಯೋಜನೆ, ಪ್ರಾಜೆಕ್ಟ್ ಅಥವಾ ಯೋಜನೆ ಅಂತ ಕರಿತೀವಿ. ಸೊ ಏನಿದು ಬಾಲ ಕಾರ್ಮಿಕರ ಯೋಜನೆ, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರ ಆಬ್ಜೆಕ್ಟಿವ್, ಈ ಒಂದು ಯೋಜನೆಯ ಆಬ್ಜೆಕ್ಟಿವ್ ಏನಂದ್ರೆ ಟು ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಟ್ ಚೈಲ್ಡ್ ಲೇಬರ್ಸ್, ಅಂದ್ರೆ ಈ ಒಂದು ಬಾಲ ಕಾರ್ಮಿಕರು ಏನಿರ್ತಾರೆ ಆ ಒಂದು ಕಾರ್ಮಿಕತನ ಏನ್ ಮಾಡ್ತಾ ಇರ್ತಾರೆ ಅದರಿಂದ ಅವ್ರನ್ನ ಬಿಡಿಸ್ತಕ್ಕಂಥದ್ದು, ಅದನ್ನ ನಾವು ರಕ್ಷಿಸುವುದು ಅಂತ ಕರಿತೇವೆ. ಸೊ ಅದಾದ್ಮೇಲೆ ಬರೀ ರಕ್ಷಣೆ ಮಾಡೋದು ಸಾಕಾಗುವುದಿಲ್ಲ, ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡ್ಬೇಕು, ಪುನರ್ವಸತಿ ಮಾಡ್ಬೇಕು. ಆ ಒಂದು ಯೋಜನೆಯನ್ನ ನಾವು ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ ಅಂತ ಕರಿತೇವೆ. ಸೊ ಇದರಲ್ಲಿ ಯಾವ ಏಜ್ ಗ್ರೂಪ್ ನ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ
9 to 14 ಇಯರ್ಸ್ 9 ರಿಂದ 14 ವರ್ಷದ ದುಡಿಯುವ ಮಕ್ಕಳನ್ನ ಅಲ್ಲಿಂದ ವಿಡ್ರಾ ಮಾಡ್ತಾರೆ, ಅಂದ್ರೆ ಆ ಕೆಲಸದಿಂದ ಅವ್ರಿಗೆ ಹಿಂತೆಗೆದುಕೊಳ್ತಾರೆ. ಅದಾದ್ಮೇಲೆ ದೇ ವಿಲ್ ಬಿ ಎನ್ರೋಲ್ಡ್ ಇನ್ ದಿ NCLP ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ಸ್, ಅಂದ್ರೆ ಈ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂತಕ್ಕಂಥ ಒಂದು ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ಸ್ ಅಥವಾ ಒಂದು ವಿಶೇಷವಾದ ತರಬೇತಿ ಕೇಂದ್ರಗಳಲ್ಲಿ ಅವ್ರನ್ನ ದಾಖಲು ಮಾಡಲಾಗುತ್ತೆ. ಸೊ ಈ ಒಂದು ಕೇಂದ್ರಗಳಲ್ಲಿ ಬ್ರಿಡ್ಜ್ ಎಜುಕೇಶನ್ ಮಾಡ್ತಾರೆ, ಅಂದ್ರೆ ಆ ಅಂತರದ ಶಿಕ್ಷಣ ಅಂತ ನಾವೇನ್ ಕರಿತೀವಿ. ಯಾಕಂದ್ರೆ ಅವರು ಸ್ಕೂಲ್ಗಳಿಗೆ ಹೋಗಿರೋದಿಲ್ಲ, ಸೊ ಡೈರೆಕ್ಟ್ ಆಗಿ ಅವ್ರನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಡ್ಮಿಷನ್ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಒಂದು ಬೇಸಿಕ್ ಎಜುಕೇಶನ್ ನ ಕೊಡ್ಲಾಗುತ್ತೆ. ಸೊ ಅದನ್ನ ನಾವು ಬ್ರಿಡ್ಜಿಂಗ್ ಎಜುಕೇಶನ್ ಅಂತ ಕರಿತೇವೆ. ಸೊ ಆ ಬ್ರಿಡ್ಜಿಂಗ್ ಎಜುಕೇಶನ್ ಅಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ಬೇಸಿಕ್ ಲಿಟ್ರಸಿ ಆಗಿರ್ಬೋದು, ನ್ಯೂಮರಸಿ ಆಗಿರ್ಬೋದು, ಅದನ್ನ ಹೇಳ್ಕೊಡ್ತಾರೆ. ಸೊ ಅದಾದ್ಮೇಲೆ ವೊಕೇಶನಲ್ ಟ್ರೈನಿಂಗ್ ಅಂದ್ರೆ ವೃತ್ತಿಪರ ಶಿಕ್ಷಣವನ್ನ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಮಿಡ್ ಡೇ ಮೀಲ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾರೆ, ಸ್ಟೈಪಂಡ್ ಅನ್ನ ಕೊಡ್ತಾರೆ. ಸೊ ಅವರ ಆರೋಗ್ಯ ರಕ್ಷಣೆಯನ್ನ ಮಾಡ್ತಾರೆ. ಸೊ ಬಿಫೋರ್ ಬೀಯಿಂಗ್ ಮೇನ್ ಸ್ಟ್ರೀಮ್ಡ್ ಇಂಟು ಫಾರ್ಮಲ್ ಎಜುಕೇಶನ್ ಸಿಸ್ಟಮ್, ಅಂದ್ರೆ ಈ ಒಂದು ಔಪಚಾರಿಕ ಶಿಕ್ಷಣ ವ್ಯವಸ್ಥೆಗೆ ಅವ್ರನ್ನ ಕಳಿಸುವುದಕ್ಕಿಂತ ಮುಂಚೆ ಈ ರೀತಿಯ ಬ್ರಿಡ್ಜ್ ಎಜುಕೇಶನ್ ನ ಮಾಡಿ ಕಳಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವು ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದರಲ್ಲಿ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಒಂದು, ಅವರ ಏಜ್ ಗ್ರೂಪ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ NCPL ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಏನೇನ್ ಮಾಡ್ತಾರೆ ಅಂತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಇಟ್ ಹ್ಯಾಸ್ ಬಿನ್ ಅಂದ್ರೆ ಇದು ಈ ಒಂದು ಸ್ಕೀಮ್ ಏನಿರುತ್ತೆ, ಇಟ್ ವಾಸ್ ಅಪ್ರೂವ್ಡ್ ಫಾರ್ ಕಂಟಿನ್ಯೂಯೇಷನ್ ಅಪ್ ಟು 2021, ಅಂದ್ರೆ 2021 ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಅಪ್ರೂವ್ ಆಗಿತ್ತು. ಸೊ ಅದಾದ್ಮೇಲೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇಟ್ ಹ್ಯಾಸ್ ಬೀನ್ ಸಬ್ಸ್ಯೂಮ್ಡ್ ಆರ್ ಮರ್ಜ್ಡ್ ವಿತ್ ಸಮಗ್ರ ಶಿಕ್ಷಾ ಅಭಿಯಾನ್ ಸ್ಕೀಮ್ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಅಂದ್ರೆ 2021 ಇದನ್ನ ರಾಷ್ಟ್ರೀಯ ಬಾಲ ಕಾರ್ಮಿಕರ ಯೋಜನೆ ಅಂತ ಕರಿತಾ ಇದ್ವಿ. ಸೊ 2021 ನಂತರ ಇದನ್ನ ಈ ಒಂದು ಶಿಕ್ಷಣ ಸಚಿವಾಲಯದ ಕೆಳಗಡೆ ಇರ್ತಕ್ಕಂಥ ಸಮಗ್ರ ಶಿಕ್ಷಾ ಅಭಿಯಾನದ ಯೋಜನೆ ಅಡಿಯಲ್ಲಿ ಇದನ್ನ ಸಬ್ಸ್ಯೂಮ್ ಅಥವಾ ವಿಲೀನಗೊಳಿಸಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದಲೈ ಲಾಮಾ ಹಾನರ್ಡ್ ವಿತ್ ಲಡಾಖ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಸೊ ದಲೈ ಲಾಮಾ ಅವರಿಗೆ ಲಡಾಖ್ ನಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ಕೊಡಲಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಟಿಬೇಟಿಯನ್ ಸ್ಪಿರಿಚುವಲ್ ಲೀಡರ್ 14th ದಲೈ ಲಾಮಾ, ಸೊ ಟಿಬೇಟಿನ ಆಧ್ಯಾತ್ಮಿಕ ನಾಯಕ. ಸೊ ಈ ಒಂದು ನಾಯಕರ ಸಾಲಿನಲ್ಲಿ ಇವರು 14ನೇ ದಲೈ ಲಾಮಾ ಆಗಿರ್ತಾರೆ. ಸೊ ಇವರಿಗೆ ದೀಪಲ್ ನಾಗಮ್ ದಸ್ತನ್ ಅಂತಕ್ಕಂಥ ಒಂದು ಅವಾರ್ಡ್, ಸೊ ಈ ಒಂದು ಅವಾರ್ಡ್ ಅನ್ನ ನೀಡಿ ಗೌರವ ನೀಡಲಿರ್ತಾ ಇರುತ್ತೆ. ಸೊ ಇದು ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಆಫ್ ಲಡಾಖ್, ಅಂದ್ರೆ ಲಡಾಖ್ ನಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ನಾಗರಿಕ ಒಂದು ಅವಾರ್ಡ್ ಇದು, ಅಥವಾ ಅತ್ಯುನ್ನತ ನಾಗರಿಕ ಗೌರವ ಇದಾಗಿರುತ್ತೆ. ಸೊ ಫಾರ್ ಹಿಸ್ ಇಮ್ಮೆನ್ಸ್ ಕಾಂಟ್ರಿಬ್ಯೂಷನ್ ಟು ಹ್ಯುಮ್ಯಾನಿಟಿ ಎಸ್ಪೆಷಲಿ ಟುವರ್ಡ್ಸ್ ಯೂನಿಯನ್ ಟೆರಿಟರಿ, ಅಂದ್ರೆ ಈ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ನೀಡಿರ್ತಕ್ಕಂಥ ಅಪಾರ ಕೊಡುಗೆಗಾಗಿ ಈ ಒಂದು ಗೌರವವನ್ನ ಸಲ್ಲಿಸಿರ್ತಾರೆ. ಸೊ ದ 6th ಅವಾರ್ಡ್ ವಾಸ್ ಕನ್ಫರ್ಡ್ ಬೈ ಲಡಾಖ್ ಆಟೋನಾಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಅಂದ್ರೆ ಈ ರೀತಿಯ ಪ್ರಶಸ್ತಿಯನ್ನ 6ನೇ ಸಾರಿ ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನ ಕೊಡ್ತಾ ಇರ್ತಕ್ಕಂಥವ್ರು ಲಡಾಖ್ ಸ್ವಾಯತ್ತ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ಈ ಒಂದು ಪ್ರಶಸ್ತಿಯನ್ನ ದಲೈ ಲಾಮಾ ಅವರಿಗೆ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವಿಶ್ವನಾಥನ್ ಆನಂದ್ ಎಲೆಕ್ಟೆಡ್ ಆಸ್ ಡೆಪ್ಯೂಟಿ ಪ್ರೆಸಿಡೆಂಟ್ ಆಫ್ FIDE. ಸೊ FIDE ಗೆ ಉಪ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಾಗಿ ವಿಶ್ವನಾಥನ್ ಆನಂದ್ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ವಾಟ್ ಈಸ್ FIDE ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ HS ಅಂತ ಕರಿತೇವೆ. ಸೊ ಇದನ್ನ ಅದರ್ ವರ್ಡ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವರ್ಲ್ಡ್ ಚೆಸ್ ಫೆಡರೇಷನ್ ಅಥವಾ ವಿಶ್ವ ಚೆಸ್ ಫೆಡರೇಷನ್ ಅಂತ ಕರಿತೇವೆ. ಸೊ ಇದಕ್ಕೆ ಇವಾಗ ವಿಶ್ವನಾಥನ್ ಆನಂದ್ ಅವರನ್ನ ಡೆಪ್ಯೂಟಿ ಪ್ರೆಸಿಡೆಂಟ್ ಅಥವಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ಸ್ ಅಥವಾ ಚುನಾವಣೆ ಏನಿರುತ್ತೆ, 44th ಚೆಸ್ ಒಲಿಂಪಿಯಾಡ್ ಏನಿರುತ್ತೆ ಅದೇ ಸಮಯದಲ್ಲಿ ಎಲೆಕ್ಷನ್ಸ್ ನ ಕೂಡ ಮಾಡಿರ್ತಾರೆ. ಸೊ ಇದಕ್ಕೆ ಪ್ರೆಸಿಡೆಂಟ್ ಆಗಿ ಹಿಂದೆ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಕಾರ್ಡಿ ಡೋಕ್ರೋವಿಚ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಈ ಮುಂದೆ ಇವರೇ ಅಧ್ಯಕ್ಷರಾಗಿದ್ರು, ಇವರನ್ನೇ ಮರು ಆಯ್ಕೆ ಮಾಡಿ ಮತ್ತೊಮ್ಮೆ ಈ ಒಂದು ವರ್ಲ್ಡ್ ಚೆಸ್ ಫೆಡರೇಷನ್ ನ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತಾ ಇದ್ದಾರೆ. ಸೊ ಈ ಒಂದು ಸಂಸ್ಥೆ ಅಥವಾ FIDE ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿಯನ್ನ ನಾವೆಲ್ಲಿ ನೋಡ್ಬೋದು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅನ್ನ ಲೌಸನೆಯಲ್ಲಿ ನಾವು ಇದರ ಪ್ರಧಾನ ಕಚೇರಿಯನ್ನ ನೋಡ್ಬೋದಾಗಿರುತ್ತೆ. So with this we have come to the 11th article. This is about International Day of World Indigenous People, ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನ. ಇದನ್ನ ಪ್ರತಿ ವರ್ಷ 9ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ದ ರೋಲ್ ಆಫ್ ಇಂಡಿಜಿನಸ್ ವುಮೆನ್ ಇನ್ ದ ಪ್ರಿಸರ್ವೇಷನ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಟ್ರೆಡಿಷನಲ್ ನಾಲೆಜ್, ಅಂದ್ರೆ ಸಾಂಪ್ರದಾಯಿಕ ಜ್ಞಾನದ ಸಂರಕ್ಷಣೆ ಮತ್ತು
ಪ್ರಸರಣದಲ್ಲಿ ಸ್ಥಳೀಯ ಮಹಿಳೆಯರ ಪಾತ್ರ ಅಂತಕ್ಕಂಥ ಒಂದು ಥೀಮ್ ಅನ್ನ 2022ರಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ದಿನವನ್ನ ಏನಕ್ಕೆ ಪ್ರಮುಖವಾಗಿ ಆಚರಣೆ ಮಾಡ್ತಾರೆ ಅಂದ್ರೆ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ವರ್ಲ್ಡ್ಸ್ ಇಂಡಿಜಿನಸ್ ಪಾಪ್ಯುಲೇಷನ್, ಅಂದ್ರೆ ಆ ಒಂದು ಮೂಲ ನಿವಾಸಿಗಳೇನಿರ್ತಾರೆ ಅವರ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಪ್ರದೇಶಗಳಲ್ಲಿ ಮೈಗ್ರೇಟ್ ಆಗಿರ್ತಕ್ಕಂಥವ್ರು ತುಂಬಾ ಡಾಮಿನೆಂಟ್ ಆಗಿರ್ತಾರೆ. ಸೊ ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳನ್ನೇ ಮೈನಾರಿಟೀಸ್ ಮಾಡಾಕ್ತಾರೆ. ಸೊ ಆ ಒಂದು ಕಾರಣದಿಂದ ಆ ಮೂಲ ನಿವಾಸಿಗಳ ರೈಟ್ಸ್ ಅಥವಾ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಇದನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಡಿಸೆಂಬರ್ 1994 ಇಂದ ರೆಕಗ್ನೈಸ್ ಮಾಡಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 231. So you can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.